ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ನಾಳೆ ಕೂಡ ಹೇಳೋದಿದೆ. ಆ್ಯಂಡ್ ನಾಳೆ ಸಂಕ್ರಾಂತಿ ಏನಿದೆ ಒಂದು ಸ್ಯಾಂಡ್ಲ್ವುಡಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡುವಂಥ ದಿನ ಆಗುತ್ತೆ. ಏನಪ್ಪ ಇದು ರೆವಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಅಂತಿದ್ದೀನಿ, ಏನಿದು ಅನ್ನೋದ್ರ ಬಗ್ಗೆ ಸೊ ವಿಡಿಯೋ ಕೊನೆವರೆಗೂ ನೋಡಿ, ಏನು ಕಥೆ ಇದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಡೆವಿಲ್ ಪ್ರಮೋಷನ್ ಬಗ್ಗೆ ಕೂಡ ಇದರಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ. ತಡ ಮಾಡೋದು ಬೇಡ. ಸೊ ಆದಷ್ಟು ಬೇಗ ವಿಡಿಯೋ ಶುರು ಮಾಡ್ತೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ನಾಳೆ ದಿನ ಏನಿದೆ ಮಕರ ಸಂಕ್ರಾಂತಿ ದಿನ ತುಂಬ ಸಿನಿಮಾಗಳ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಆ್ಯಂಡ್ ಯಾವ ರೀತಿಯಪ್ಪ ಅಪ್ಡೇಟ್ಸ್ ಅಂತ ನೋಡೋದಾಯಿತು ಅಂದರೆ, ಸೊ ಕೆಲವೊಂದು ಸಿನಿಮಾ ಟೀಮ್ಗಳು ಪೋಸ್ಟರ್ನ ರಿಲೀಸ್ ಮಾಡುವಂಥ ಪ್ಲ್ಯಾನಲ್ಲಿದೆ. ಕೆಲವೊಂದು ಸಿನಿಮಾ ಟೀಮ್ಗಳು ರಿಲೀಸ್ ಡೇಟನ್ನು ಒಂದು ಅನೌನ್ಸ್ಮೆಂಟ್ ಮಾಡೋದ್ರಲ್ಲಿದ್ದಾರೆ. ಆ್ಯಂಡ್ ಕೆಲವೊಂದು ಸಿನಿಮಾಗಳು ಯಾವುದಾದ್ರೂ ಒಂದು ವಿಡಿಯೋ ಫಾರ್ಮೆಟಲ್ಲಿ ಒಂದು ವಿಡಿಯೋನ ರಿಲೀಸ್ ಮಾಡೋದ್ರಲ್ಲಿದ್ದಾರೆ. ಸೊ ಎಲ್ಲ ಸಿನಿಮಾಗಳು, ನಾನಿಲ್ಲಿ ದೊಡ್ಡ ಸಿನಿಮಾ ಸ್ಟಾರ್ ಸಿನಿಮಾ ಅಂತ ಹೇಳ್ತಲ್ಲ, ಎಲ್ಲ ಸಿನಿಮಾಗಳ ಅಪ್ಡೇಟ್ಸ್ಗಳು ನಾಳೆ ತುಂಬ ಬರ್ತಾ ಇದೆ ಸಂಕ್ರಾಂತಿ ಸ್ಪೆಷಲ್ಲಾಗಿ. ಅದಕ್ಕೆ ನಾವು ಕೂಡ ವೇಟಿಂಗಲ್ಲಿದ್ದೀವಿ. ಆ್ಯಂಡ್ ನಮಗೂ ಗೊತ್ತು ನೀವು ಕೂಡ ವೇಟಿಂಗಲ್ಲಿದ್ದೀರಾ ಅಂತ. ಸೊ ಜನವರಿ ಅನ್ನುವಂಥದ್ದು 2025 ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡುವಂಥ ಒಂದು ಇಯರ್ ಆಗಲಿ ಅಂತ ನಾನು ಹೇಳಿದ್ದೆ ನನಗೆ ಭಾಳ ವಿಡಿಯೋದಲ್ಲಿ ಕೂಡ. ಸೊ ಇವತ್ತು ಕೂಡ ಹೇಳ್ತಾ ಇದ್ದೀನಿ, ನಾಳೆ ಬರುವಂಥ ಅಪ್ಡೇಟ್ಸ್ಗಳು ಎಲ್ಲ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಮೆರುಗು ತರಲಿ. ಆ್ಯಂಡ್ ಈ ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬಾ ಅತಿ ದೊಡ್ಡ ಮಟ್ಟಕ್ಕೆ ಒಂದು ಹೆಸರು ಮಾಡಲಿ ಅನ್ನುವಂಥದ್ದು. ಸೊ ಈಗ ಈ ಒಂದು ಟಾಪಿಕ್ ಅಂದರೆ ಇವತ್ತಿನ ಒಂದು ಟಾಪಿಕ್ ಏನು, ಡೆವಿಲ್ ಸಿನಿಮಾದ ಪ್ರಮೋಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಏನಪ್ಪ ಪ್ರಮೋಷನ್ ವಿಚಾರ ಹಿಡ್ಕೊಂಬಂದ್ಬಿಟ್ಟಿದ್ದಾನಲ್ಲ ಇವನು ಇವತ್ತು ಅಂತ ಅಂದ್ಕೊಂಡಿರ್ಬೋದು ನೀವೆಲ್ಲ. ಸೊ ಒಂದು ನಿಮಗೆಲ್ಲರೂ ನೆನಪಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಯಾಕಂದರೆ ಈ ಕ್ರಾಂತಿ ಸಿನಿಮಾ ಬಂದಾಗ ಅತಿ ಹೆಚ್ಚಾಗಿ ಪ್ರಮೋಷನ್ ಆದಂಥ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ತುಂಬಾ ಒಂದು ರೆಕಾರ್ಡ್ ಕೂಡ ಬ್ರೇಕ್ ಮಾಡಿತ್ತು. ಯಾಕಂದರೆ ಪ್ರತಿಯೊಬ್ಬ ಫ್ಯಾನ್ಸ್ ಕೂಡ ಅವರ ಒಂದು ಸ್ಟೇಟಸಲ್ಲಿ, ಅವರ ಒಂದು DPಯಲ್ಲಿ, ಆಮೇಲೆ ಒಂದು ಆಟೋ ಮೇಲಾಗಿರ್ಬೋದು, ಬಸ್ ಮೇಲಾಗಿರ್ಬೋದು, ಕಾರ್ ಮೇಲಾಗಿರ್ಬೋದು, ಸೊ ಪ್ರತಿಯೊಬ್ಬರೂ ಕೂಡ ಕ್ರಾಂತಿ ಸಿನಿಮಾನ ನಾವು ಪ್ರಮೋಷನ್ ಮಾಡ್ತೀವಿ, ಯಾರೂ ಮಾಡೋದು ಬೇಡ, ಇದು ನಮ್ಮ ಸಿನಿಮಾ, ಕ್ರಾಂತಿ ಅನ್ನೋದು ನಮ್ಮ ಸಿನಿಮಾ ಅನ್ನೋವಂಥದ್ದು ಹಿಡ್ಕೊಂಡು ಎಷ್ಟು ಪ್ರಮೋಷನ್ ಮಾಡಿದ್ರು. ಸೊ ಈಗಲೂ ಕೂಡ ಡೆವಿಲ್ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಏನು ಗುರು ಡೆವಿಲ್ ಪ್ರಮೋಷನ್ ಸ್ಟಾರ್ಟ್ ಆಗಿದೆಯಾ, ಏನು ಸ್ಟಾರ್ಟ್ ಆಗಿದೆ ಅಂದರೆ, ಸೊ ಪ್ರತಿಯೊಂದು ದರ್ಶನ್ ಸರ್ ಅವರ ಒಂದು ಫ್ಯಾನ್ಸ್ ಪೇಜ್ ಆಗಿರ್ಬೋದು, ಅವರ ಒಂದು ಫ್ಯಾನ್ಸ್ಗಳ ಅಕೌಂಟಲ್ಲಾಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಈಗ ಡೆವಿಲ್ನ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕ್ರೇಜಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ವರ್ಷದಲ್ಲಿ ಡೆವಿಲ್ ಕೂಡ ಮೋಸ್ಟ್ ವೇಟೆಡ್ಡು. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಒಂದು ಕಳೆದ ವಿಡಿಯೋ ಕೂಡ ಮಾಡಿದ್ದೆ, ಒಂದು ಡಬ್ಬಿಂಗ್ ನಡೀತಾ ಇದೆ ಅಂತಂದರು. ನಾನು ಅದರಲ್ಲೊಂದು ಕ್ಲಾರಿಟಿ ಕೂಡ ಕೊಟ್ಟಿದ್ದೀನಿ. ಈ ಡಬ್ಬಿಂಗ್ ಬಂದುಬಿಟ್ಟು ಸೊ ಯಾರ್ಯಾರ್ದು ಪೋರ್ಷನ್ಸ್ ಮುಗಿದಿದೆಯೋ ಅವ್ರು ಡಬ್ಬಿಂಗ್ ಮಾಡ್ತಿರ್ಬೋದು, ದರ್ಶನ್ ಸರ್ ಡಬ್ಬಿಂಗ್ ಅಲ್ಲ ಅಂತ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಶೂಟಿಂಗ್ ಪೆಂಡಿಂಗ್ ಇರೋದ್ರಿಂದ ಸೊ ಬೇಗನೆ ಒಂದು ಚುರುಕಾಗಿಯೇ ಒಂದು ಬೇಗನೆ ಒಂದು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಆದಷ್ಟು ಬೇಗ ಡೆವಿಲ್ ನೋಡ್ಲಿಕ್ಕೆ ನಾವಂತೂ ತುಂಬ ವೇಟಿಂಗಲ್ಲಿ ಇದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಆಫ್ಟರ್ ನಮ್ಮ ಸಿನಿಮಾ ಕಾಟೇರ ಹಿಟ್ ಆದಮೇಲೆ, ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆದಮೇಲೆ, ಸೊ ಈಗ ಡೆವಿಲಲ್ಲಿ ತುಂಬ ವೇಟಿಂಗಲ್ಲಿ ಇದ್ದೀವಿ. ಆ್ಯಂಡ್ ಪ್ರೋಮೋ ನೋಡಿದಾಗಲೇ ಒಂದು ಕ್ರೇಜ್ ಹೆಚ್ಚಾಗ್ಬಿಟ್ಟಿತ್ತು ನಮಗೆ. ಸೊ ವಾಟ್ ಎವರ್ ಏನೇ ಆದರೂ ಕೂಡ ಈ ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯದಾಗುತ್ತೆ. ಆ್ಯಂಡ್ ಎಲ್ಲ ಸಿನಿಮಾಗಳು ಆದಷ್ಟು ಬೇಗ ಒಂದು ರಿಲೀಸ್ ಆಗಲಿ. ಎಷ್ಟು ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ನಾವು ಈ ಸಿನಿಮಾದಲ್ಲಿ ಈ ಒಂದು ವರ್ಷದಲ್ಲಿ ನೋಡ್ತೀವಿ ಅನ್ನೋದು ತುಂಬ ಒಂದು ಇಂಪಾರ್ಟೆಂಟ್. ಯಾಕಂದರೆ ತುಂಬ ಎಕ್ಸೈಟ್ಮೆಂಟ್ ಇದ್ದೀವಿ. ಯಾಕಂದರೆ 2024ರಲ್ಲಿ ಏನೇನೋ ಘಟನೆಗಳು ನಡೆದೋಯ್ತು, ಏನೇನೋ ಆಗೋಯ್ತು. ತುಂಬ ಸಿನಿಮಾಗಳು ಒಂದು ಪೋಸ್ಟ್ಪೋನ್ ಆಗುವಂಥದ್ದು, ಆಮೇಲೆ ಪ್ರಮೋಷನ್ ಮಾಡದೆ ರಿಲೀಸ್ ಮಾಡಿದ್ರು ಅನ್ನೋವಂಥದ್ದು. ಸೊ ತುಂಬಾ ಈ ರೀತಿಯೆಲ್ಲ ಕೇಳಿಬಿಟ್ಟಿದ್ದೀವಿ. ಬಟ್ ಈ ಸಲ 2025 ಒಂದು ರೀತಿಯಲ್ಲಿ ಒಂದು ಮೆರುಗು ತರಬೇಕು, ಕನ್ನಡ ಇಂಡಸ್ಟ್ರಿ ಒಂದು ಹೈಪಲ್ಲಿ ಹೋಗಬೇಕು ಅನ್ನುವಂಥದ್ದು. ಸೊ ಇದು ಒಂದು ವಿಚಾರ. ಆ್ಯಂಡ್ ಆಲ್ಮೋಸ್ಟ್ ನಾಳೆ ದಿನ ಏನಿದೆ ತುಂಬ ಸಿನಿಮಾಗಳ ಅಪ್ಡೇಟ್ಸ್ಗಳು ಬರುತ್ತೆ. ಸೊ ಅದರಲ್ಲಿ ಯಾವುದೇ ದೋಖ ಇಲ್ಲ, ಅದರಲ್ಲಿ ಯಾವುದೇ ಒಂದು ಡೌಟ್ ಕೂಡ ಇಲ್ಲ. ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟಾಗಿ ಕಾಯ್ತಿದ್ದೀನಿ. ಸೊ ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ಸೊ ಎಲ್ಲರೂ ಕೂಡ ಹಾಕಿದರೆ ಡೆವಿಲ್ ಪ್ರಮೋಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಬ್ರದರ್ ಅಂತ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಡೆವಿಲ್ ಪ್ರಮೋಷನ್ ಹೀಗೆ ಹೋಗ್ತಾ ಇರಲಿ. ಸೊ ನಾವು ಕೂಡ ನಮ್ಮ ಚಾನಲ್ ಡೆವಿಲ್ ಪ್ರಮೋಷನ್ ಈಗಿಂದಾನೇ ಸ್ಟಾರ್ಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ, ಸೊ ಕಾಯ್ತಾ ಇರೋಣ. ಆ್ಯಂಡ್ ಅಪ್ಡೇಟ್ಸ್ಗಳಿಗೆ ನಾಳೆ ಬರುವಂಥ ಒಂದು ಎಕ್ಸೈಟ್ಮೆಂಟ್ ಅಪ್ಡೇಟ್ಸ್ಗಳು ತುಂಬಾ ಇದಾವಂತೆ. ಗೊತ್ತಿಲ್ಲ ಯಾವ ಸಿನಿಮಾದವ್ರು ಏನೇನು ಅಪ್ಡೇಟ್ ಕೊಡ್ತಾರೋ, ಸಂಕ್ರಾಂತಿ ವಿಶ್ ಮಾಡೋ ಜೊತೆಗೇನೆ ಏನೇನು ಸರ್ಪ್ರೈಸ್ ಕೊಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ವೇಟಿಂಗ್. ಬಟ್ ಡೆವಿಲ್ದು ಏನಾದರೂ ಅಪ್ಡೇಟ್ ಬರುತ್ತಾ ನಾಳೆ ಅಂತ ನೋಡೋದಾಯ್ತು ಅಂದರೆ, ಸೊ ನೋಡೋಣ. ನಾಳೆ ಅವರು ಏನಾದರೂ ಒಂದು ಸಂಕ್ರಾಂತಿ ಸ್ಪೆಷಲ್ ಆಗಿ ಖಂಡಿತವಾಗ್ಲೂ ಒಂದು ಪೋಸ್ಟರ್ ರಿಲೀಸ್ ಮಾಡ್ತಾರೆ. ಅದು ಏನು ರಿಲೀಸ್ ಮಾಡ್ತಾರೆ, ಅಥವಾ ದರ್ಶನ್ ಸರ್ ಅವ್ರದ್ದು ಒಂದು ಏನಾದರೂ ಒಂದು ಪೋಸ್ಟ್ ರಿಲೀಸ್ ಮಾಡ್ತಾರೆ, ಅಥವಾ ಏನಾದರೂ ಬೇರೆ ಏನಾದರೂ ವಿಶ್ ಮಾಡ್ತಾರೆ, ನಾರ್ಮಲ್ ಆಗಿ ಒಂದು ಟೈಟ್ಲ್ ಹಾಕ್ಬಿಟ್ಟು ವಿಶ್ ಮಾಡ್ತಾರೆ. ಸೊ ನೋಡೋಣ. ನಾಳೆ ತುಂಬ ಎಕ್ಸೈಟ್ಮೆಂಟ್ಗಳಿದೆ. ನಾವೇನೇನೋ ಹೋಪ್ ಇಟ್ಕೊಂಡಿದ್ದೀವಿ ಅಪ್ಕಮಿಂಗ್ಸ್ ಮೂವೀಸ್ಗಳದ್ದು. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿರುವಂಥ ಒಂದು ಅಪ್ಡೇಟ್ಸ್ಗಳು ಬರುವಂಥ ಸಾಧ್ಯತೆಗಳೇ ಹೆಚ್ಚಾಗಿದೆ.
ಸೊ ಸಿಗೋಣ. ನಾಳೆ ತುಂಬ ಅಪ್ಡೇಟ್ಸ್ ಇದೆ, ನಾಳೆ ತುಂಬ ಸಿನಿಮಾಗಳ ಅಪ್ಡೇಟ್ಸ್ಗಳ ಬಗ್ಗೆ ಮಾತಾಡೋದಿದೆ. ಸೊ ಇವತ್ತು ಈ ಒಂದು ವಿಡಿಯೋ ಮಾಡಿದ ಉದ್ದೇಶ, ಸೊ ನಾಳೆ ಒಂದು ಅಪ್ಡೇಟ್ಸ್ ಬಗ್ಗೆ ಹೇಳೋದಾಯಿತು ಮತ್ತು ಡೆವಿಲ್ನ ಪ್ರಮೋಷನ್ ಬಗ್ಗೆ ಆಯಿತು ಅಂತ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ನೀವು ಕೂಡ ಡೆವಿಲ್ಗೆ ವೇಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಾಳೆಯ ಎಲ್ಲ ಒಂದು ಮೆಗಾ ಅಪ್ಡೇಟ್ಸ್ಗಳಿಗೆ ನೀವು ಕೂಡ ವೇಟಲ್ಲಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆಯೇ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.